ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಮಶ್ರೂಮ್ ಪಲಾವ್, ಮಶ್ರೂಮ್ ಬಿರಿಯಾನಿ ಯಾವುದಾದ್ರೂ ಸರಿ. ಸೊ ಏನಂದರೆ ಇತ್ತೀಚೆಗೆ ನಮ್ಮ ಮನೆಯಲ್ಲಿ ನಾವಂತೂ ನಾನ್ ವೆಜ್ ತಿಂತಾಯಿದ್ವಿ. ಸೋಮ್ ನಾನ್ ವೆಜ್ ತಿನ್ನಲ್ಲ. ಅದಕ್ಕೋಸ್ಕರ ಸೋಮ್ಗೆ ಏನು ಇಷ್ಟ ಅಂತಂದರೆ ನಾರ್ಮಲಾಗಿ ಪನ್ನೀರು, ಮಶ್ರೂಮ್ ಈ ಥರ. ಆದ್ದರಿಂದ ಅವ್ರಿಗೆ ಮಶ್ರೂಮ್ ಪಲಾವ್ ಅಂತ ಮಾಡಿಕೊಂಡು ಮಶ್ರೂಮ್ ಕಬಾಬ್ ಮಾಡ್ತಾಯಿದ್ದೀನಿ ಇವತ್ತು ಸ್ಪೆಷಲಾಗಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮಶ್ರೂಮ್. ಇವತ್ತು ನಾನು ಇಷ್ಟು ದಿನಗಳಲ್ಲಿ ಮಶ್ರೂಮ್ ತೊಗೊಂಬಂದಿದ್ದೀನಿ ಎಷ್ಟೊಂದು ಸರಿ. ಅದು ಇಷ್ಟು ಫ್ರೆಶ್ ಮಶ್ರೂಮ್ ನಾನು ನೋಡೇ ಇರಲಿಲ್ಲ. ಅಷ್ಟು ವೈಟ್ ಕಲರ್ ಇರಲಿ, ಎಷ್ಟು ಚೆನ್ನಾಗಿತ್ತು. ಅದಕ್ಕೆ ನನಗೆ ಅನ್ನಿಸ್ತು ಕಬಾಬ್ ಮಾಡ್ಕೊಳ್ಳೋಣ ಅಂತ. ಜೊತೆಗೆ ಖುಷಿನೂ ಕೂಡ ತಿಂತಾಳೆ ಕಬಾಬ್ ಥರ ಈ ಥರ ಇದ್ದರೆ ಮೆತ್ತಿಗೆ ಅಂದ್ಬಿಟ್ಟು ಮಾಡಿ ಇಟ್ಟೆ ಸೋಮ್ಗೆ, ಅಪ್ಪ ಮಗಳಿಗೆ ಇಬ್ರಿಗೂ ಆಗಲಿ ಅಂತ. ಈಗ ನಾನು ಸೋಮ್ ಯಾವಾಗಲೂ ನಾನು ರಕ್ಷಿತ್ ನಾನ್ ವೆಜ್ ತಿಂತಾಯಿರ್ತೀವಿ. ಚಿಕನು, ಮಟನು, ಫಿಶ್ ಅಂತೆಲ್ಲ ತಿಂತಾಯಿರ್ತೀವಿ ಅಲ್ವಾ. ಅದಕ್ಕೋಸ್ಕರ ಇವತ್ತು ಡೆಡಿಕೇಟೆಡ್ ಅವ್ರಿಗೆ ಅಪ್ಪ ಮಗಳಿಗೆ ಅಂತಲೇ ಸ್ಪೆಷಲ್ಲಾಗಿ ಮಾಡಿದ್ದೀನಿ. ಒಂದು ಸ್ವಲ್ಪ ನಾನು ಟೇಸ್ಟ್ ಮಾಡಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ವಾವ್, ಅಪರೂಪಕ್ಕೆ ಬರೀ ಒಂದೇ ಒಂದು ಗ್ಲಾಸ್ ಅಕ್ಕಿ ಹಾಕಿ ನಾನು ಇದನ್ನು ಮಾಡಿದ್ದು. ಅಷ್ಟು ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ನನಗೆ ಆ ರೆಸಿಪಿ ತೋರ್ಸೋಕ್ಕಲ್ಲ, ನಾರ್ಮಲಾಗಿ ಪಲಾವ್ ಥರನೇ ಮಾಡೋದು, ಅದೆಲ್ಲ ಯಾವಾಗಲೂ ತೋರಿಸ್ತಿರೋದು ಏನು ಅಂತ ಅಂದ್ಕೊಂಡು ಅದು ರೆಸಿಪಿ ತೋರಿಸ್ಲಿಲ್ಲ ಅಷ್ಟೇನೆ. ದಿಢೀರಂತ ವಿಡಿಯೋ ಮಾಡಿದ್ದು. ಇನ್ನು ರಕ್ಷಿತ್ ನಾನು ಇಬ್ಬರೂ ಹೊರಗಡೆ ಹೋಗ್ತಾಯಿದ್ದೀವಿ. ಯಾಕೆ ಹೋಗ್ತಾಯಿದ್ದೀವಿ ಅಂತ ಅನ್ನೋದಾದರೆ, ಇವತ್ತು ರಕ್ಷಿತ್ ಕನಸು ನನಸಾಯ್ತಂತೆ. ಅದಕ್ಕೋಸ್ಕರ ರಕ್ಷಿತ್ ಕನಸು ನನಸು ಮಾಡೋಕ್ಕೆ ಅಂತಲೇ ಕರ್ಕೊಂಡು ಹೋಗ್ತಾಯಿದ್ದೀನಿ. ಏನಕ್ಕೆ ಅಂತಂದರೆ ಅವನು ಫೋನ್ ಬೇಕು ಅಂತ ಕೇಳ್ತಾನೇ ಇದ್ದ. ಸೊ ಅದಕ್ಕೋಸ್ಕರ ಕೊಡ್ಸೋಣ ಅಂತ. ಅದು ಸುಮ್ಮನೆ ಕೊಡ್ಸೋದಲ್ಲ, ಒಂದು ಸ್ವಲ್ಪ ದಿನ ಏನೋ ಅವನು ಕೇಳಿದ ತಕ್ಷಣ ನಾನು ಯಾವ ವಸ್ತುಗಳು ಕೊಡಿಸಲ್ಲ, ಎಣ್ಗಿಸಿ ಮಾಡಿ ಎಲ್ಲ ಇದು ಮಾಡ್ತಿದ್ವಿ. ಖುಷಿಮಾ ಆಟೋನಲ್ಲಿ ಹೋಗ್ತಾಯಿದ್ವಿ. ಸೋಮಂದರು ನಾನು ಆಫೀಸಿಂದ ಹಾಗೆ ಬರ್ತೀನಿ ಡೈರೆಕ್ಟಾಗಿ, ನೀವು ಹಿಂಗೆ ಬನ್ನಿರಿ ಅಂತ ಹೇಳಿದ್ರು. ಗಾಡಿ ತೊಗೊಂಡೇನು ಹೋಗೋದು, ಆಟೋದಲ್ಲೇ ಹೋಗ್ಬಿಡೋಣ, ಅಲ್ಲಿಂದ ಸೋಮ್ ಜೊತೆ ಕಾರಲ್ಲಿ ಬಂದ್ರಾಗುತ್ತೆ ಅಂದ್ಬಿಟ್ಟು ಹೊರಡ್ತಾ ಇದ್ದೀನಿ. ನಾನು ಸಿಂಪಲಾಗಿ ರೆಡಿಯಾಗಿದೆ. ಕುರ್ತಿ ಕೂಡ ಡ್ರೆಸ್ ಕೂಡ ಅಷ್ಟೇ ನಾನು ಅಮೆಝಾನಲ್ಲಿ ತೊಗೊಂಡಿದ್ದು. ಆ್ಯಂಡ್ ಬ್ಯಾಗ್ ಕೇಳ್ತಾ ಇರ್ತೀರ ನೀವೆಲ್ಲರೂ, ನಿಖಿತಾ ಹ್ಯಾಂಡ್ ಬ್ಯಾಗ್ ಇದೆಯಲ್ಲ ತೋರಿಸಿ ನಿಖಿತಾ ಅಂತ ಹೇಳಿ. ಆ್ಯಂಡ್ ಜೊತೆಗೆ ನೀವು ನನ್ನ ವಾಚ್ ಕೂಡ ಕೇಳ್ತಾ ಇರ್ತೀರ. ಸೊ ಆದ್ದರಿಂದ ಆ ವಾಚು, ಬ್ಯಾಗು ಮತ್ತು ನಾನು ಹಾಕ್ಕೊಂಡಿರೋ ಡ್ರೆಸ್ಸು ಅದೆಲ್ಲನೂ ಅಮೆಝಾನಲ್ಲಿ ಬೈ ಮಾಡಿರೋದು ನಾನು. ನಿಮಗೆ ಏನಂದರೆ ಇವಾಗ ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಅಮೆಝಾನಲ್ಲಿ ಗ್ರೇಟ್ ರಿಪಬ್ಲಿಕ್ ಡೇ ಸೇಲ್ ಸ್ಟಾರ್ಟ್ ಆಗುತ್ತೆ. ಅಪ್ ಟು 50%ಇಂದ 80%ವರೆಗೂ ಆಫ್ ಇರುತ್ತೆ. ಅಂದರೆ ಫ್ಯಾಷನ್ ಮತ್ತು ಬ್ಯೂಟಿ ಬ್ರ್ಯಾಂಡ್ಸ್ಗಳಿಗೆಲ್ಲ. ಮತ್ತು 1500+ ಟಾಪ್ ಬ್ರ್ಯಾಂಡ್ಸು ಮತ್ತು ಗ್ರೇಟ್ ಪ್ರೈಸಸ್ ಕೂಡ ಇರುತ್ತೆ. ಮತ್ತು ಗ್ರ್ಯಾಬ್ ಡೀಲ್ಸ್ ಅಂದ್ಬಿಟ್ಟು 1 lakh+ ಲೇಟೆಸ್ಟ್ ಸ್ಟೈಲ್ಸ್ ಕೂಡ ಇದೆ. ಸೊ ಚೆಕ್ ಮಾಡಿ, ನಿಮ್ಗೆ ಏನಾದ್ರು ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಓಕೆನಾ. ನೀವು ಬೈ ಮಾಡ್ಬೋದು. ಯಾಕೆಂತಂದರೆ ವಾಚ್ ತುಂಬ ಜನ ಕೇಳ್ತಿದ್ರಿ. ಫೈನಲಿ ಇವತ್ತು ಅದರ ಲಿಂಕ್ನ ನಾನು ಕೊಟ್ಟಿದ್ದೀನಿ. ಇನ್ನು ಇಲ್ಲಿ ಬಂದ್ಬಿಟ್ಟು ಯಾವ ಫೋನು ಏನು ಎತ್ತ ಅಂತ ಅವನು ಆಲ್ರೆಡಿ ಡಿಸೈಡ್ ಆಗಿಬಿಟ್ಟಿದ್ದ. iPlanet ಹೋಗೋಣ, ಇಲ್ಲಾಂತಂದರೆ ಐಫೋನ್ ಶಾಪ್ ಬರ್ತಾ ಅಲ್ಲಿಗೆ ಹೋಗೋಣ, ಇಲ್ಲಾಂತಂದರೆ ರಿಲಯನ್ಸ್ ಡಿಜಿಟಲ್ ಬರ್ತಾ ಅಲ್ಲೋಗೋಣ ಅಂತ. ಆಫರ್ ಎಲ್ಲಿದೆ, ಎಲ್ಲಿ ಕಮ್ಮಿ ಪ್ರೈಸ್ ಇದೆ, ಯಾಕಂದರೆ 1,000 ರೂಪಾಯಿ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ನಾವು ತೊಗೋಬೇಕು ಅಂತ ಅಂದಾಗ. ಆದ್ದರಿಂದ ಸೋಮ್ ನೋಡಿದ್ರು, ನಾವು ಲಾಸ್ಟ್ ಟೈಮ್ ಇಲ್ಲಿ ಲ್ಯಾಪ್ಟಾಪ್ ತೊಗೊಂಡಿದ್ವಿ. ಆದ್ದರಿಂದ ಸರ್ ನೀವು ಲಾಸ್ಟ್ ಟೈಮು ನಮ್ಮ ಹತ್ರ ಪರ್ಚೇಸ್ ಮಾಡಿದ್ರಿಂದ ಇವಾಗ ಆಫರ್ ಇದೆ ಅಂತ ಹೇಳಿದ್ರು. ಖುಷಿಮಾ ಬೇರೆ ಮಲ್ಕೊಂಡ್ಬಿಟ್ಲು, ಅವಳು ಆಟೋನಲ್ಲಿ ಬರ್ತಿದ್ದಂಗೆ ಮಲ್ಕೊಬಿಟ್ಲು. ಸದ್ಯ ಒಂದು ರೀತಿ ಮಲ್ಕೊಂಡಿದ್ದವಳು, ಒಳ್ಳೆಯದೇ ಆಯಿತು ಅಂತಲೇ ಹೇಳ್ಬೋದು. ಇಲ್ಲ ಅಂತಂದರೆ ನನಗೆ ಕಷ್ಟ ಆಗಿರ್ತಿತ್ತು ಅವಳನ್ನು ಇಟ್ಕೊಳ್ಳೋದು. ಲಾಸ್ಟ್ ಟೈಮ್ ಲ್ಯಾಪ್ಟಾಪ್ ತೊಗೊಳಕ್ಕೆ ಹೋದಾಗಂತೂ ನನ್ನನ್ನು ಫುಲ್ಲು ಅಂಗಡಿ ಶಾಪ್ ಏನಿದೆ ಅದೆಲ್ಲ ಸುತ್ತೋಡ್ಸೋಳು ಹಾಗಿತ್ತು. ಇವಾಗ ಮಲ್ಕೊಡೋಕ್ಕೆ ನನಗೆ ಈಸಿ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಫೈನಲಿ ರಕ್ಷಿತ್ ಅನ್ಬಾಕ್ಸ್ ಮಾಡ್ತಾಯಿದ್ದಾನೆ. ಅವನಂತೂ ಫುಲ್ಲು ಖುಷಿಯಾಗ್ಬಿಟ್ಟಿದ್ದ. ಅಷ್ಟೇ ಖುಷಿಮಾ ಎದ್ದಿದ್ಲು. ಇನ್ನು ಸೋಮು ಖುಷಿನ ಎತ್ಕೊಂಡು ಆಟ ಆಡ್ಸೋದ್ರಲ್ಲಿ ಬ್ಯುಸಿಯಾಗಿರು. ನಾನು ಹಾಗೆ ಖುಷಿನ ಹಾಗೇ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೋಬೇಕಲ್ವ. ಸೊ ಅದಕ್ಕೋಸ್ಕರ ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಅವನೇ ಅನ್ಬಾಕ್ಸ್ ಮಾಡ್ದ. ಇವಾಗ ಅವನೇ ಕೂಡ ಈಸ್ಕೊಂಡ ಕೂಡ ಬಿಲ್ ಮಾಡಿಸ್ಬಿಟ್ಟು, ಸೋಮ್ ಬಿಲ್ ಮಾಡಿಸ್ಬಿಟ್ಟು ಖುಷಿನ ಎತ್ಕೊಂಡ್ರು. ಇವಾಗ ಅವನೇ ಅದನ್ನು ಈಸ್ಕೊಂಡ. ಫುಲ್ ಖುಷಿಯಾಗಿದ್ದಾನೆ ಅವನಂತೂ. ಅವನಿಗೆ ಎಷ್ಟು ಎಕ್ಸೈಟ್ ಆಗಿದ್ದಾನೆ ಅಂತಂದರೆ ನೋಡಿ, ಅವನ ಮಾತಲ್ಲೇ ನಿಮ್ಮೆಲ್ರಿಗೂ ಗೊತ್ತಾಗತ್ತೆ. ಫೈನಲಿ ಎಷ್ಟೊಂದು ದಿನದ ನಂತರ ಕಷ್ಟಪಟ್ಟು ಅತ್ತಿ ಬಿಟ್ಟು ಎಲ್ಲ ಮಾಡಿ ಇದು ಅಂದರೆ ನಾನು ಹಳೆ ಫೋನ್ನ ಮಾರಿ ನಾನು ಸ್ವಲ್ಪ ದುಡ್ಡು ಕೊಟ್ಟಿಟ್ಕೊಂಡು ಇನ್ನು ಅಮ್ಮನ ಹತ್ರ ಸ್ವಲ್ಪ ಹೆಲ್ಪ್ ಕೇಳಿ ಇನ್ನು ಬೇರೆ ಏನೇನೋ ಮಾಡಿ ಆ್ಯಕ್ಚುಲಿ ಫಸ್ಟ್ ಹೋಗಿದೆ ಬೇರೆಗಂತ. ಬಟ್ ನಮ್ಮ ಮನೇಲಿ ಬೇಡ ತಗೋ ಇದೆ ಅಂತ ಹೇಳಿದ್ರು. ಸೊ ಫೈನಲಿ 15 ಮೈ ಡ್ರೀಮ್ ಐಫೋನ್ ತೊಗೊಬೇಕು ಅಂತ ಒಂದು ಡ್ರೀಮ್ ಇತ್ತು. ಫೈನಲಿ ಫುಲ್ಫಿಲ್ಡ್. ಬನ್ನಿ ಫಸ್ಟ್ ಇದಕ್ಕೆ ಹೊಸ ಡ್ರೆಸ್ ಹಾಕ್ಸೋಣ, ಆಮೇಲೆ ಮನೆ ಕಡೆ ಹೊರಡೋಣ.
ರಕ್ಷಿತ್ ನೆಕ್ಸ್ಟ್ ಆಸೆ ಇದು. ಎಸ್ ಅಫ್ಕೋರ್ಸ್ ನೆಕ್ಸ್ಟ್ ಆಸೆ ರಕ್ಷಿತ್ ನೆಕ್ಸ್ಟ್ ಆಸೆ ಇದು. ಅದು ಇವಾಗೆ ಅಲ್ಲ, ಒಂದು ನಮ್ಮಿನ್ನು 2021 ಆದಾಗ ಅವಾಗ ನೋಡ್ಕೊಳ್ಳೋಣ, ಅವಾಗ ಬಂದರೆ ಬರುತ್ತೆ. ಕೆಲಸದಲ್ಲಿ ಗಮನ ಇಟ್ಟು ಕೆಲಸದಲ್ಲಿ ನಾವು ಸಕ್ಸಸ್ ಕಾಣಬೇಕಂದ್ರೆ ಅದ್ರ ಮೇಲೆ ಶ್ರದ್ಧೆ ಇದ್ದರೆ ಎಲ್ಲನೂ ಬಂದೇ ಬರುತ್ತೆ. ಸೊ ಅಫ್ಕೋರ್ಸ್ ಒಂದಲ್ಲ ಒಂದಿನ ತೊಗೊತೀವಿ. ಡ್ರೀಮ್ ಇದ್ರೇ ಏನಾದ್ರು ಅಚೀವ್ ಮಾಡೋಕ್ಕಾಗೋದು. ಡ್ರೀಮ್ ಬಿಗ್, ಅಚೀವ್ ಬಿಗ್ ಅಷ್ಟೇ, ಕರೆಕ್ಟಾ? ಓಕೆ ಬನ್ನಿ, ಹೇಳಿದಾಗೆ ಅಲ್ಲೇ ಯಾವುದೋ ಶಾಪ್ ಇದೆಯಂತೆ, ಟೆಂಪರ್ ಗ್ಲಾಸು ಮತ್ತು ಬ್ಯಾಕ್ ಕವರ್ ಹಾಕ್ಸ್ಕೊಂಡು ಹೋಗೋಣ. ಎಕ್ಸೈಟ್ಮೆಂಟಾಗಿ ನೀವೇ ಮನೆಗೆ ಹೋಗಿ ಫೋನ್ ನಾನು ಹೆಂಗಂದ್ರೆ ರಾತ್ರಿಯಲ್ಲಿ ನಿದ್ದೆ ಬರಲ್ಲ, ಇನ್ನು ಫುಲ್ಲು ಫೋನ್ಗೆ ನೋಡ್ಕೊಂಡು ಬಂದಿರ್ತೀನಿ. ಸೊ ಆ ರೀತಿ ಅಂತ ಬರೀ ಮನೇಲಿ ಹೋಗಿ ಮಾತಾಡೋಣ, ಇಲ್ಲಿ ಸುಮ್ಮನೆ ಡಿಸ್ಟರ್ಬೆನ್ಸ್. ಇನ್ನೂ ಅಲ್ಲಿ ರಿಲಯನ್ಸ್ ಡಿಜಿಟಲ್ ಅವರೇನೇ ಹೇಳಿದ್ರು, ಶಾಪ್ ಇದೆ ಅಲ್ಲಿ, ಸ್ಕ್ರೀನ್ ಗಾರ್ಡ್ ಎಲ್ಲ ಬೇಕಲ್ವ. ಅವ್ನು ಹೆಂಗೆ ಅಂದರೆ ರಕ್ಷಿತ್ ಯಾವಾಗಲೂ ಫೋನ್ ತೊಗೊಂಡ್ರು ಅವ್ನಿಗೆಲ್ಲ ನೀಟಾಗಿ ಹಾಕಿಸ್ಕೊಬಿಡ್ಬೇಕು. ಕವರ್ ಆಗಲಿ, ಸ್ಕ್ರೀನ್ ಗಾರ್ಡ್ ಆಗಲಿ, ಆ ಕ್ಯಾಮ್ರಾಗೆ ಪ್ರೊಟೆಕ್ಷನ್ ಆಗಿರ್ಬೋದು, ಅದೆಲ್ಲ ನೀಟಾಗಿ ಹಾಕಿಸ್ಕೊಂಡ್ಬಿಡ್ಬೇಕು ಅವ್ನಿಗೆ. ಒಲೆ ಸಮಾಧಾನ. ಸರಿ ಹಾಕಿಸ್ಕೊಳಪ್ಪ ಅಂತ ಹೇಳಿ ಅವನಿಗೆ ನಾನು ರಕ್ಷಿತ್ ಇಬ್ಬರು ಬಂದ್ವಿ. ಇನ್ನು ಕುಶಿಮಾ ಸೋಮ್ ಎತ್ಕೊಂಡು ಕಾರಲ್ಲೇ ಇದ್ದರು. ಇನ್ನು ಬೆಳಿಗ್ಗೆ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಬೆಳಿಗ್ಗೆನೇ ಸ್ವಲ್ಪ ನನಗೆ ಹಿಂದಿನ ದಿನವೇ ಆಗ್ತಿತ್ತು, ಏನಾದ್ರು ಪಾಯಸ ಮಾಡೋಣ, ಖೀರ್ ಮಾಡೋಣ ಅಂತ ಅನ್ನಿಸ್ತಾನೆ ಇತ್ತು. ಇನ್ನು ಬೆಳಗ್ಗೆ ಇದ್ವಿ, ಪಾಯಸ ಕುಡಿಬೇಕು ಅನ್ನೋ ಥರ ಅನ್ನಿಸ್ತಾ ಇತ್ತು ನನಗೆ. ಅದಕ್ಕೆ ಏನು ಮಾಡಿದ್ವಿ, ಸ್ವಲ್ಪ ಸ್ವೀಟ್ ಕಮ್ಮಿ ಮಾಡಿಬಿಟ್ಟು ಇವಾಗ ಮಾಡಿದೆ. ಕುಶಿಮನೇ ಎದ್ದಿದ್ಲು, ಅವಳಿಗೂ ಶಾವಿಗೆ ಅಂದರೆ ಖಾರ ಶಾವಿಗೆ ಅಷ್ಟು ಇಷ್ಟ ಆಗಲ್ಲ ನನಗೆ, ಅದಕ್ಕೋಸ್ಕರ ಖುಷಿನೂ ಕುಡಿತಾಳೆ ಅಂತ ಹೇಳಿ. ಮತ್ತು ಇದ್ರ ಜೊತೆಗೆ ಏನು ಮಾಡಿದ್ದೀನಿ ಅಂದರೆ, ನಾನು ಬಾದಾಮ್, ಗೋಡಂಬಿ, ಏಲಕ್ಕಿ, ಬಾದಾಮ್ ಪೌಡ್ರ್ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಮನೆಯಲ್ಲಿ ನಾನು ಯಾವಾಗಲೂ. ಇವಾಗ ಇದನ್ನು ಖಾಲಿಯಾಗಿತ್ತು ಬಾದಾಮ್ ಪೌಡ್ರ್ ಅಂದ್ಬಿಟ್ಟು ಇವಾಗ ಬಾದಾಮಿ, ಗೋಡಂಬಿ ಮತ್ತು ಸ್ವಲ್ಪ ಶುಗರು, ಸ್ವಲ್ಪ ಅರಿಶಿನ ಜೊತೆಗೆ ಏಲಕ್ಕಿ ಪೌಡ್ರ್ ಇದು ಹಾಕಿ ಪುಡಿ ಮಾಡ್ಕೊಂಡಿದ್ದೆ. ಅದನ್ನು 1-2 ಸ್ಪೂನ್ ಅದಕ್ಕೆ ಹಾಕಿದ್ದೀನಿ. ಸೊ ಯೂಶಲಿ ನಾನು ಯಾವಾಗಲೂ ಫಸ್ಟ್ ಬಾದಾಮ್ ಪೌಡ್ರ್ ತಂದು ಹಾಲಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿಯೋಕ್ಕಿಂತ ಈ ರೀತಿ ಮಾಡ್ಕೊಂಡು ಮನೆಯಲ್ಲಿ ಇಟ್ಕೊಂಡು ಹಾಲು ಕುಡಿಯೋದು. ಇಲ್ಲ ಪಾಯಸ ಮಾಡ್ಬೇಕಾದ್ರೆ, ಏನಾದ್ರು ಸ್ವೀಟ್ ಮಾಡ್ಬೇಕಾದ್ರೆ ಕೂಡ ಇದನ್ನು ಮಿಕ್ಸ್ ಮಾಡಿಬಿಡ್ತೀನಿ. ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ಮಾಮೂಲಿ ಹಾಲು ಖೀರ್ ಕುಡಿಯೋದಕ್ಕಿಂತ ಈ ಪೌಡ್ರು ಮಿಕ್ಸ್ ಮಾಡಿದಾಗ ಇನ್ನೂ ಚೆನ್ನಾಗಿರುತ್ತೆ. ಇದಕ್ಕೆ ಪನ್ನೀರ್ ಹಾಕಿದ್ರೆ ನನಗೆ ಇನ್ನೂ ತುಂಬ ಇಷ್ಟ ಆಗುತ್ತೆ, ಪನ್ನೀರ್ ಖೀರು. ಆದರೆ ನಮ್ಮ ರಕ್ಷಿತ್ ಪನ್ನೀರ್ ಖೀರ್ ಅಷ್ಟು ಇಷ್ಟಪಡೋದಿಲ್ಲ, ಅದಕ್ಕೋಸ್ಕರ ಹಾಗೇ ಮಾಡ್ತಾಯಿದ್ದೀನಿ. ಸೊ ಇದನ್ನು ಇವಾಗ ಕುಶಿಮಾ, ನಾನು, ರಕ್ಷಿತ್ 3 ಜನನೂ ಒಂಥರ ಹೆಂಗೆ ಅಂತಂದರೆ ಬ್ರೇಕ್ಫಾಸ್ಟ್ ಥರನೇ ಅಂತ ಹೇಳ್ಬೋದು. ಇವಾಗ ಅವಳಿಗೆ ತಣ್ಣಗೆ ಮಾಡಿಬಿಟ್ಟು ಅವಳಿಗೆ ತಿನ್ನಿಸ್ಬಿಡ್ತೀನಿ, ಆಮೇಲೆ ನಾವು ತಿನ್ನೋದು. ಫ್ರೆಂಡ್ಸ್ ನೋಡಿ, ನಮ್ಮ ಸುಬ್ಬಕ್ಕ ಎಲ್ಲ ಎಳೆದು ಮಾಡಿ. ರಕ್ಷಿ ಏನು ಮಾಡಿದ್ಯಾ ನೀನು? ಕಣ್ಣಿಗೆಲ್ಲ ಐಲೈನರ್ ಹಾಕಿ, ಯಪ್ಪ. ಕುಶಿಮಾ ಏನು ನಿಮ್ಮ ಅಣ್ಣನ ಹತ್ರ ಎಲ್ಲ ಹಿಂಗೆ ಮಾಡಿಸ್ಕೊತಾ ಇದೆಯಾ ನೀನು? ನೆನ್ನೆ ಲಿಪ್ಸ್ಟಿಕ್ ಹಚ್ಚಿಸ್ಕೊಂಡಿದ್ಲು. ಇಲ್ಲಿ ನೋಡಿ ಸುಬ್ಬಕ್ಕ, ಪೋ ಚೆನ್ನಾಗಿ ಹಚ್ಚೋನೆ ನಮ್ಮ ರಕ್ಷಿತ್ ಐಲೈನರ್ನ. ಮುದುಮರಿ ಕೆನ್ನೆಗೆ ಒಂದು ಇಟ್ಬಿಟ್ಟವನೆ. ಅವಳಿಗೆ ನಗು ಬರ್ತಾ ಇದೆ ನೋಡ್ಬಿಟ್ಟು, ದೃಷ್ಟಿ ಆಗ್ಬಾರ್ದು ಅಂತ ಅಂತೆ. ಮುದ್ದು ಅವಳಿಗೆ ಖುಷಿ. ಈ ಕಡೆ ಅಂತೂ 2 ರೆಕ್ಕೆ ಥರ ಮಾಡ್ಬಿಟ್ಟು ನಮ್ಮ ರಕ್ಷಿತ್. ನೆನ್ನೆ ಲಿಪ್ಸ್ಟಿಕ್ ಹಚ್ಬಿಟ್ಟಿದ್ದ ಫುಲ್ಲು ಸುಬ್ಬಗೆ. ಫ್ರೆಂಡ್ಸ್ ಇವಾಗ ತಿಂಡಿ ತಿಂದಿದ್ದಾಯಿತು. ಏನು ಶಾವಿಗೆ ಖೀರ್ ಮಾಡಿದ್ರು. ಶಾವಿಗೆ ಖಾರ ಬಾತ್ ಏನಿದೆ ಅದು ನನಗೆ ಇಷ್ಟ ಆಗೋದಿಲ್ಲ, ಅದಕ್ಕೋಸ್ಕರ ಸರಿ ಅಂದ್ಬಿಟ್ಟು ಸ್ವೀಟೇ ಮಾಡಿದ್ವಿ. ಕಡಿಮೆ ಸ್ವೀಟ್ ಹಾಕ್ಬಿಟ್ಟು ಫುಲ್ಲು ಲೈಟಾಗಿರಬೇಕು ಹಂಗೆ ಮಾಡ್ಕೊ. ಇಲ್ಲಿ ರಶಿ ಅಲ್ಲೋಡ ಲಿಪ್ಸ್ಟಿಕ್ ಎಲ್ಲ ಎತ್ಕೋತಾಳೆ, ಎಲ್ಲಾನು ಎತ್ಕೊಂಡು ಫುಲ್ ಎಲ್ಲಾನು ಇದು ಮಾಡಾಕ್ಬಿಡ್ತಾಳೆ. ಸ್ವಲ್ಪ ಎಲ್ಲ ಲೇಟಾಗಿ ಎದ್ವಿ. ಲೇಟಾಗಿ ಎದ್ದು ಇವಾಗ ಅದು ಮಾಡ್ಕೊಂಡು ತಿಂದು ಇದೀವಿ. ಸೋಮ್ ಬಂದ್ಬಿಟ್ಟು ಕ್ರಿಕೆಟ್ ಹೋಗಿದ್ದಾರೆ. ಸೊ ಆದ್ದರಿಂದ ಅವರು ಬರೋದು ಲೇಟ್ ಆಗುತ್ತೆ. ಆಫೀಸ್ ಕೂಡ ರಜಾ, ಅವಳನ್ನ ಕಾಯ್ತಾ ಇರಬೇಕು ನಾವು, ಗೊತ್ತಾ? ಓಕೆ, ಇವಾಗ ರಕ್ಷಿತ್ ನೋಡಿದ್ರೆ ರಕ್ಷಿತ್ ಕನಸು ನನ್ಸಾಗೋಯ್ತು. ನೀವು ನೋಡಿದ್ರಿ ಅನ್ಕೊತೀನಿ. ಏನಂದರೆ ಐಫೋನ್ ತಗೊಂಡ ರಕ್ಷಿತ್ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲೆಲ್ಲ ಪೋಸ್ಟ್ ಮಾಡ್ಕೊಂಡವನೆ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಏನಂದರೆ ನಾನು ತೊಗೋಬೇಕು ಐಫೋನ್ ಅನ್ನೋದಿತ್ತು. ಆದರೆ ನನಗೇನಂದರೆ ನನ್ನ ಕೈಲಿ ಏನು ವಸ್ತು ಇಟ್ಕೊಂಡ್ರು ತುಬುಕ್ಕ ಉದ್ರೋಗ್ತಾ ಇರುತ್ತೆ. ಫುಲ್ ಖುಷಿ. ಏನು ವಸ್ತು ಇಟ್ಕೊಂಡ್ರು ಉದ್ರೋಗ್ತಾ ಇರುತ್ತೆ, ಬಿದೋಗ್ತಾ ಇರುತ್ತೆ. ಅದು ಏನಾದ್ರು ಡಿಸ್ಪ್ಲೇ ಹೋಯ್ತು ಅಂತಂದರೆ ಅಷ್ಟೇ ಡ್ಯಾಮೇಜು. ಅದಕ್ಕೋಸ್ಕರ ಸರಿ ನನ್ನಲ್ಲೇ ಅವ್ರು ತಗೊಳ್ಳಿ. ಆದ್ರೂ ತಗೊಂಡಿದ್ಯಾ? ಇನ್ಶೂರೆನ್ಸ್ ಮಾಡಿಸ್ಕೊಂಡವನೆ 2 ವರ್ಷಕ್ಕೆ ಏನೋ ಇನ್ಶೂರೆನ್ಸ್ ಬರುತ್ತೆ, ಅದನ್ನ ಮಾಡಿಸ್ಕೊಂಡಿದ್ದಾನೆ. ಹಿಂಗೆ ಒಟ್ನಲ್ಲಿ ಏನಾಯ್ತಪ್ಪ, ಇಷ್ಟು ಏನಾಯ್ತು? ನಾನೇನು ಹೇಳೋದು ಗೊತ್ತಾ, ಮೈ ಡ್ರೀಮ್ ಕಮ್ ಟ್ರೂ ಅಂತೆ. ಆಯ್ತಾ? ನಾನು ಹೇಳೋದು ಇದಾ ಡ್ರೀಮು? ಐಫೋನ್ ತಗೊಳ್ಳೋದ ಡ್ರೀಮು?
ಡ್ರೀಮ್ ಇದಲ್ಲ, ಇದು ಫಸ್ಟ್ ಸ್ಟೇಜ್ ಆಫ್ ಡ್ರೀಮ್ ಅಂತ ಹೇಳ್ತೀನಿ. ಯಾಕಂದ್ರೆ ಇದು ಕನ್ಸು. ಯಾರ ಕೈಯಲ್ಲಿ ನೋಡಿದ್ರು ನನಗೆ ಇದು ಐಫೋನು. ಅವಾಗಿ ನಾನು ಚಿಕ್ಕದಿಂದ ಅಮ್ಮ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗೂ ವಿವೋ ಹೊಸ ಫೋನ್ ತಗೊಂಡಿದಾರಲ್ಲ, ಅವಾಗ ಹೇಳ್ತಿದ್ದೆ ಅಮ್ಮ ಇದು ಬೇಕಮ್ಮ. ಐಫೋನ್ ಏನಿದೆ ಅದೇ ಪ್ರೈಸ್ ನನ್ ಫೋನು, ಆದ್ರೆ ಐಫೋನ್ ಅಲ್ಲ ಆಯ್ತಾ. ಆದ್ರೂ ಇವ್ನಿಗೇನೋ ಐಫೋನ್ ನನ್ ನಿಜವಲ್ಲ ಅದ್ರ ಬಗ್ಗೆ ಐಫೋನು ಅದು ಅಂದ್ರೆ ನಮ್ಮ ಅಮ್ಮಂಗಾದ್ರೂ ಕ್ರೇಜ್ ಇಲ್ಲ, ಪ್ಲಸ್ ಅದ್ರ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ. ಯಾವ್ದು ಕ್ಲಾರಿಟಿ ಕಾಣಿಸುತ್ತೆ ಸೊ ಅವ್ರದ್ದು ಎತ್ಕೊಂತಾರೆ. ಸೊ ನಾನು ಈ ವಿವೋ ತಗೋಬೇಕಾದ್ರೆ ಹೇಳಿದೆ ಅಮ್ಮ ಐಫೋನ್ ತಗೋಬೋದಲ್ಲಮ್ಮ ಬೆಟ್ರು. ಆಕ್ಚುಲಿ ಏನಂದ್ರೆ ತಗೊಬೋದು, ತಗೊಳೋದೇನ್ ಕಷ್ಟ ಅಲ್ಲ, ಬಟ್ ಅದ್ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಮತ್ತೆ ಯೂಸ್ ಮಾಡಕ್ ಕರೆಕ್ಟ್ ಆಗಿ ಬರ್ಬೇಕು. ಯೂಸ್ ಮಾಡಕ್ ಕರೆಕ್ಟ್ ಆಗಿ ಬಂದಿಲ್ಲ ಅಂದ್ರೆ ಐಫೋನ್ ಅಲ್ಲ. ಸೊ ಆಂಡ್ರಾಯ್ಡ್ ಯೂಸರ್, ನಾನು ಆಂಡ್ರಾಯ್ಡ್ ಲವರು, ಬಟ್ ನನಗೆ ಐಫೋನ್ ಅಂದ್ರೆ ಏನೋ ಒಂಥರ ಕ್ರೇಜ್ ಇತ್ತು. ಯಾವಾಗ ನೋಡಿದ್ರು ಡ್ರೀಮ್ ಇದು ಇವತ್ತು ತಗೊಂಡಿರೋದು. ಬಟ್ ಅದ್ ಹಿಂದೆ ಇರೋ ಕಷ್ಟ ಎಲ್ಲ ನೀವು ಕೇಳ್ಬಿಟ್ರೆ ತುಂಬಾ ನಗ್ತೀರಾ. ಯಾಕಂದ್ರೆ ಇದು ಕೇಳಿದಷ್ಟೇ ಕೊಡ್ಸಿರೋ ವರ ಅಲ್ಲ. ತುಂಬಾ ತಿಂಗಳುಗಳಿಂದ ನನ್ನ ಅಮ್ಮ ಬೇಕು ಅಂತ ಕೇಳಿ ಅಮ್ಮ ಏನಂದ್ರೆ ಕೈಯಲ್ಲಿ ದುಡ್ಡು ಹಿಡ್ಕೊ ಆಮೇಲೆ ತಗೋ, ದಟ್ಸ್ ದ ಪಾಯಿಂಟ್. ಸುಮ್ನೆ ತಗೊಂಬೇಡ. ಅದಕ್ಕೆ ನಾನೇನು ಯೋಚನೆ ಮಾಡಿದೆ ಅಂದ್ರೆ ನನ್ನ ಫೋನ್ ಇತ್ತು. ಸೊ ನನ್ನ ಫೋನ್ ನ ಸೆಲ್ ಮಾಡಿ ನಾನು ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಂಡಿದ್ದೆ, ಅದು ಹಿಡ್ಕೊಂಡು ಅಮ್ಮ ಕೊಟ್ಟಿಲ್ಲ ಅಂತ ಅಮ್ಮನೂ ಚೂರು ಹಾಕಿದ್ದಾರೆ. ಸೊ ಎಲ್ಲಾನು ತಗೊಂಡು ಐಫೋನ್ ತಗೊಂಡಿದ್ದು. ಇವಾಗ ಎಷ್ಟೊಂದ್ ಜನ ಹೇಳ್ತೀರಾ ಕೂಡ ಕಾಮೆಂಟ್ ಅಲ್ಲಿ, ಶೋಕಿ ಮಾಡಕ್ ತಗೊಂಡಿದ್ಯಾ, ಅದಕ್ ಮಾಡಕ್ ತಗೊಂಡಿದ್ಯಾ ಅಂತ. ಸೊ ನೀವೆಲ್ಲರಿಗೂ ಗೊತ್ತಿರೋ ಹಾಗೆ ಇವಾಗ ಇವೆಂಟ್ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೊಂದು ಫೋನ್ ಕ್ಲಾರಿಟಿ ಬೇಕು, ಮತ್ತೆ ಸಿನಿಮ್ಯಾಟಿಕ್ ಸ್ಟೆಬಿಲೈಸೇಷನ್ ಎಲ್ಲ ಬೇಕಾಗುತ್ತೆ. ನಾನು ಎಲ್ಲಾ ಕಡೆ ಟ್ರೈಪಾಡ್ ಗಿಂಬಲ್ ಅಂತ ಎತ್ಕೊಂಡು ಹೋಗಕ್ಕಾಗಲ್ಲ. ನನಗೆ ಸ್ಟೆಬಿಲೈಸೇಷನ್ ಬೇಕು, ಮತ್ತೆ ಕ್ಲಾರಿಟಿ ಬೇಕು. ಮತ್ತೆ ಈ ಏಜ್ ಜನರೇಷನ್ ಗೆ ಐಫೋನ್ ಅಂದ್ರೆ ಕ್ರೇಜ್. ನಾನು ಶೋಕಿಗೋಸ್ಕರ ತಗೊಂಡಿಲ್ಲ, ನನ್ಗಿರೋ ಕ್ರೇಜ್ ಐಫೋನ್ ಅವಶ್ಯಕತೆ, ಮತ್ತೆ ನನಗೆ ಐಫೋನ್ ಮೇಲೆ ಇದ್ದಿದ್ ಕ್ರೇಜಿಗೋಸ್ಕರ ನಾನು ತಗೊಂಡಿದ್ದೀನಿ. ನೋಡಿ, ನಾನು ಇವಾಗ್ಲೂ ಐಫೋನ್ ಜಾಬಲ್ ಇದೆ ಹೊರತು ನಾನು ಬೇರೆ ಫೋನ್ ಯೂಸ್ ಮಾಡ್ತೀನಿ. ಈ ಫೋನ್ ಬರೀ ಜಾಬಲ್ ಇರುತ್ತೆ, ಏನಕ್ಕಾದ್ರೂ ವಿಡಿಯೋಗೆ ಇಲ್ಲಾಂದ್ರೆ ಕಾಲ್ಸ್ ಬಂದ ಕಾಲ್ ಅಟೆಂಡ್ ಮಾಡಕ್ ಅಷ್ಟೇ ಯೂಸ್ ಮಾಡೋದು ನಾನು. ಯಾಕಂದ್ರೆ ಎಲ್ಲಿ ಬಿದೋಗ್ಬಿಡುತ್ತೋ ಹಂಗೆ. ಇನ್ನೂ ನನಗೆ ತಗೊಂಡು ಒಂದ್ ಸ್ವಲ್ಪ ದಿವಸ ಆದ್ರೂ ನನಗೆ ಇನ್ನೂ ಅದ್ರ ಮೇಲೆ ಇರೋ ಭಯ ಇದೆ. ಯಾಕಂದ್ರೆ ಬಿದೋಗ್ಬಿಡುತ್ತೆ, ಏನ್ ಕತ್ತೆ ಹಂಗೆ ಹಿಂಗೆ ಅಂತ. ಇನ್ನು ನಾನು ಬೇರೆ ಫೋನ್ ಯೂಸ್ ಮಾಡ್ತಿದ್ದೀನಿ. ಸೊ ಡ್ರೀಮ್ ಕಮ್ ಟ್ರೂ. ಮತ್ತೆ ಇವಾಗ ಇನ್ನೂ ನನಗೆ ಅನ್ನಿಸ್ತಾನೆ ಇಲ್ಲ ನಾನು ಐಫೋನ್ ತಗೊಂಡಿದ್ದೀನಿ ಅಂತ. ಆ ರೀತಿ ಡ್ರೀಮ್ ಇದು. ಸೊ ನಮ್ಮ ಅಮ್ಮಂಗಂತೂ ಕಾಲ್ ಬೇಡಿ, ನಮ್ಮ ಅಮ್ಮನ್ ಕಾಲಿಗೆ ಬಿದ್ದಿ ಏನೇನೋ ಮಾಡಿ ಸರ್ಕಸ್ ಎಲ್ಲ ಮಾಡಿ ಕಷ್ಟಪಟ್ಟು ಹತ್ತಿ ಎಲ್ಲ ಮಾಡಿ ಅವತ್ತು ಕೊಡಿಸ್ಲಿಲ್ಲ, ಕೊಡ್ಸಲ್ಲ ಇಲ್ಲ. ನೀನು ಹತ್ತಿ ಬಿದ್ದಿ ಏನಾದ್ರು ಮಾಡ್ಕೊಂಡು ಕೊಡ್ಸಲ್ಲ ಅಂತ ಇದ್ರು. ಅದಾದ್ಮೇಲೆ ಹೋಗ್ಬಿಡ ಪ್ಲೀಸ್ ಕಳವ ಡ್ರೀಮ್ ಕಳವ ಕಾಲಿಗೆಲ್ಲ ಬಿದ್ದಿ. ಅದಾದ್ಮೇಲೆ ಒಂದ್ ರೇಂಜಿಗೆ ಬಂದ್ರು ಕೊಡಿಸ್ಬೋದು ಅಂತ ಅವತ್ ತಗೊಳಕ್ ಹೋದ್ರೆ. ಯಾಕೆಂದ್ರೆ ಸಡನ್ ಆಗಿ ಕೇಳಿದ ತಕ್ಷಣ ಏನೋ ಕೊಡಿಸ್ಬಾರ್ದು. ಅದಕ್ಕೂ ನಮ್ಮಮ್ಮ ಇವತ್ತವರೆಗೂ ಏನ್ ಕೇಳಿದ ತಕ್ಷಣ ಕೊಡ್ಸಿಲ್ಲ. ಅಂದ್ರೆ ನಾನು ಹಳೆ ಫೋನ್ ಮಾತ್ರ ವಿವೋ, ಅದು ಅವತ್ತೇ ಅಡ್ಡ ಮಾಡಿದ್ದೆ. ಕರೆಕ್ಟ್ ಟೈಮಿಗೆ ಅದೇನೋ ದೇವ್ರು ಬರ್ದಿದ್ರು ಏನೋ ಗೊತ್ತಿಲ್ಲ. ನಮ್ಮಪ್ಪ ಫೋನ್ ತಗೋಬೇಕಾದ್ರೆ ಸಂಗೀತಕ್ಕೆ ಹೋದ್ರು. ಅವ ಈ ಫೋನ್ ಇದೆ ಬೇಕಾಗಿತ್ತು ಅಂದೆ, ಬಟ್ ಅಂತ ಎತ್ಕೊಂಡೆ. ಸೊ ಅವಾಗ ಫಸ್ಟ್ ಫೋನ್ ಅದು. ನಿಜ ಹೇಳ್ಬೇಕಂದ್ರೆ ನಾನು ವಿವೋ ನನ್ನ ಫಸ್ಟ್ ಫೋನು ಲೈಫಲ್ಲಿ. ಇವತ್ತರೆಗೂ ನಾನು ಫಸ್ಟ್ ಫೋನ್ ಅಂತ ತಗೊಂಡಿರ್ಲಿಲ್ಲ. ಎಲ್ಲ ಅಮ್ಮ ಯೂಸ್ ಮಾಡಿ ಬಿಟ್ಟಿರೋ ಫೋನ್ ಎಲ್ಲ ನಾನು ಎತ್ಕೊಂತಿದ್ದೆ. ಸೊ ಅದು ಯೂಸ್ ಮಾಡ್ತಿದ್ದೆ. ನಂತರ ವಿವೋ S1 ಅದೇ ಫಸ್ಟ್ ಫೋನ್ ನಂದು ಅಮ್ಮ ಕೊಟ್ಟಿದ್ದು. ಬಟ್ ಅದು ಇವಾಗ ಡಿಸ್ಪ್ಲೇ ಹೊಡೆದಿತ್ತು, ಡಿಸ್ಪ್ಲೇ ಹಾಕ್ಸ್ಬಿಟ್ಟು ಅಜ್ಜಿ ಅವ್ರಿಗೆ ಕೊಟ್ಟಿದ್ದೀನಿ. ಅದಾದ್ಮೇಲೆ ವಿವೋ ನನ್ನ ಫಸ್ಟ್ ಸ್ವಂತ ಫೋನ್ ಅಂದ್ರೆ ವಿವೋ. ಅದಾದ್ಮೇಲೆ ಇವಾಗ ಐಫೋನು. ಸೊ ಹೀಗೆ ನೀವೆಲ್ಲರೂ ಬ್ಯಾಡ್ ಕಮೆಂಟ್ಸ್ ಮಾಡಕ್ಕಿಂತ ಎಲ್ಲರೂ ಗುಡ್ ಕಮೆಂಟ್ಸ್ ಮಾಡಿ ಹೀಗೆ ಬೆಳೀತಾ ಇರೋತಾರೆ. ಇನ್ಸ್ಟಾಗ್ರಾಮ್ ತುಂಬಾ ಖುಷಿ ಆಯ್ತು. ಎಲ್ಲರೂ ಹೀಗೆ ಬೆಳಿತಿರು, ನಿಮ್ಮ ಅಪ್ಪ ಅಮ್ಮ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಎಲ್ಲರೂ ಹೇಳ್ತಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ನಾನು ಇನ್ನೂ ಬೆಳೀತಾ ಇರ್ತೀನಿ, ನೀವೆಲ್ಲರೂ ಅದನ್ನ ನೋಡಿ ಖುಷಿ ಪಡ್ತಾ ಇರಿ. ಆಕ್ಚುಲಿ ಬೆಳೀತಾ ಇರೋದೇ ನಿಮ್ಮಿಂದಾನೆ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ನಮ್ಮ ಅಮ್ಮ ಕಂಟಿನ್ಯೂ ಮಾಡ್ತಾರೆ. ನಾನು ತುಂಬಾ ಖುಷಿಯಾಗ್ಬಿಟ್ಟಿದ್ದೀನಿ. ಏನಿಲ್ಲ ಫ್ರೆಂಡ್ಸ್, ವ್ಲಾಗ್ ಕಂಟಿನ್ಯೂ ಮಾಡಕ್ಕೆ ಅಂತಂದ್ರೆ ಏನಿಲ್ಲ, ಎಲ್ಲ ಕೆಲಸ ಮಾಡಬೇಕು ಅಷ್ಟೇ. ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಅದೆಲ್ಲ ಇದೆ ಕೆಲಸಗಳು. ಅದು ಬಿಟ್ರೆ ಇನ್ನೇನಿದೆ ಏನಿಲ್ಲ. ಅದಕ್ಕೆ ಒಂದು ಶಾರ್ಟ್ ಆಗಿ ವ್ಲಾಗ್ ಹಾಕೋಣ ಅಂತ ಹೇಳ್ಕೊಂಡು, ವ್ಲಾಗ್ಸು ಜಾಸ್ತಿ ಏನಿಲ್ಲ. ಅದಕ್ಕೋಸ್ಕರ ನನ್ನ ಮಗಳು ಇಲ್ಲಿ ನೋಡಿ, ಅವಳು ಫೇವ್ರೆಟ್ ಡ್ರಗ್ನ ಇಟ್ಕೊಂಡು ಮನೇಲೆಲ್ಲ ಹಿಂಗೆ ಅವಳು ಈ ಲಾಂಗ್ ಎತ್ಕೊಂಡು ಓಡಾಡ್ತಾರಲ್ಲ, ಹಂಗೆ ಎಳ್ಕೊಂಡು ದರ ಅಂತ ಅರಕ್ಕ ಅವಳ ಜೊತೆಲೇ ಇರಬೇಕು. ಎತ್ಕೊಂಡು ಓಡಾಡ್ತಾಳೆ. ನಾನು ಮೊನ್ನೆ ತಾನೇ ತೊಳೆದಾಕಿದ್ದೀನಿ ವಾಶ್ ಮಾಡಿ, ಒಣಗಾಕಿ ಬಿಸಿಲು ಬತ್ತೈತಿ ಚೆನ್ನಾಗಿ ಅಂತ. ಇವಾಗಲೇ ಮತ್ತೆ ಎಲ್ಲ ಎಳ್ದಾಡ್ತಾಳೆ ಮನೇಲಿ. ಸೊ ಓಕೆ 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 ಖುಷಿ ಬೇಡ ಕಣ್ಲ. ಇದು ರಕ್ಷಿತ್ ಕನ್ಸಾಯ್ತು ಇವತ್ತ. ಖುಷಿಮ ಇರಪ್ಪ. ಇವತ್ತಿನ ವ್ಲಾಗ್ನ ಒಂದು ಶಾರ್ಟ್ ವ್ಲಾಗು ನಾನು ನಿಮಗೆ ಹಾಕ್ತಾ ಇರೋದು. ಆ್ಯಕ್ಚುಲಿ ವ್ಲಾಗ್ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ ನನಗೆ. ಇವತ್ತು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅನಿಸ್ತಾ ಇದೆ.
ಆದ್ದರಿಂದ ಇವತ್ತಿನ ಬ್ಲಾಗ್ ಇಲ್ಲಿಗೆ, ಶಾರ್ಟ್ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬ್ಲಾಗ್ ಹಾಕಲಿಲ್ಲ ಅಂತಂದ್ರೂ ಬೇಜಾರು ಮಾಡ್ಕೋತೀರ. ನಿನ್ನೆನೂ ಅಷ್ಟೇ ಬ್ಲಾಗ್ ಹಾಕೋದು ಲೇಟ್ ಆಯಿತು, ಸಂಜೆ ಆಯಿತು. ಇವತ್ತು ಅಷ್ಟೇ ಆಲ್ಮೋಸ್ಟ್ ಲೇಟ್ ಆಗುತ್ತೆ ಅಂತ ಅನ್ಕೊತೀನಿ. ಆದ್ದರಿಂದ ಓಕೆ, ಮತ್ತೆ ಇನ್ನೊಂದು ಹೊಸ ಬ್ಲಾಗ್ನೊಂದಿಗೆ ಸಿಗ್ತೀನಿ. ಓಕೆನಾ? ಇವತ್ತಿನ ಬ್ಲಾಗ್ ಇಷ್ಟ ಆಗಲಿ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಹತ್ರ ಇರೋ ಅಮೆಝಾನ್ ಪ್ರಾಡಕ್ಟ್ಸ್ಗಳೇನೇನಿದೆ ಅದೆಲ್ಲಾನು ಲಿಂಕ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಅಮೆಝಾನ್ ಸೇಲ್ ನಡೀತಾ ಇದೆ, ಸೊ ಆದ್ದರಿಂದ ನಿಮಗೆ ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ. ಓಕೆನಾ? ಸೊ ಓಕೆ ಫ್ರೆಂಡ್ಸ್, ಇನ್ನೊಂದು ಬ್ಲಾಗ್ನೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.